ಏನು ಮಾಡಿದ್ದಾರೆ, ಇವತ್ತು ಪ್ರಹ್ಲಾದ್ ಜೋಶಿ ಅವರನ್ನ ಮುಂದಿನ ಚುನಾವಣೆ ನಂತರ ಈ ರಾಜ್ಯದ ಮುಖ್ಯಮಂತ್ರಿ ಮಾಡಬೇಕು ಅಂತಕ್ಕಂಥದ್ದು RSSನಲ್ಲಿ ಹುನ್ನಾರ ಪ್ರಾರಂಭ ಆಗಿದೆ. ಅದಕ್ಕೆ ಕಾರಣ ಪ್ರಹ್ಲಾದ್ ಜೋಶಿ ಅವರು ನಮ್ಮ ದಕ್ಷಿಣ ಕರ್ನಾಟಕದ ಬ್ರಾಹ್ಮಣರಿದ್ದಾರಲ್ಲ, ಆ ಸಂಸ್ಕೃತಿಯ ಬ್ರಾಹ್ಮಣರಲ್ಲ ಅವರು. ಆ ಬ್ರಾಹ್ಮಣ ವೃತ್ತಿಯಲ್ಲೂ ಬ್ರಾಹ್ಮಣರ ಸಂಸ್ಕಾರದಲ್ಲೂ 2-3 ಥರ ಇದ್ದಾವೆ. ಇವರು ಯಾವ ಶೃಂಗೇರಿ ಮಠದ ಒಂದು ಪೇಶಾವರ ಗ್ರೂಪ್ನವರು, ಪೇಶವೆಗಳು ಶೃಂಗೇರಿಯ ಮಠವನ್ನು ಒಡೆದಂತರೇನಿದ್ದಾರೆ, ಅಲ್ಲಿಯ ದೇವರ ವಿಗ್ರಹವನ್ನು, ಆ ಒಂದು ವರ್ಗಕ್ಕೆ ಸೇರಿದಂಥವ್ರು ಇವರು. ಮಹಾತ್ಮ ಗಾಂಧೀಜಿಯವರನ್ನು ಕೊಂದಂಥ ವರ್ಗಕ್ಕೆ ಸೇರಿರ್ತಕ್ಕಂಥವ್ರು ಇವರು ನಮ್ಮ ಹಳೆ ಕರ್ನಾಟಕದ ಬ್ರಾಹ್ಮಣರಲ್ಲ. ಅವರನ್ನು ಮುಂದಿನ ಮುಖ್ಯಮಂತ್ರಿ ಮಾಡ್ತಕ್ಕಂಥದ್ದಕ್ಕೆ ಈಗಾಗಲೇ RSSನಲ್ಲಿ ತೀರ್ಮಾನಗಳೇನಾಗಿದೆ. ಅದರಿಂದ ಈಗ ನಿನ್ನೆಯಿಂದ ನಮ್ಮ ಮೇಲೆ ಏನು ಪ್ರಾರಂಭ ಮಾಡಿದ್ದಾರೆ ಗದಾಪ್ರಹಾರ. ಅವತ್ತು ನಮ್ಮ ಶೃಂಗೇರಿ ಮಠವನ್ನು ಧ್ವಂಸ ಮಾಡಿದಂಥ ಇದೆಂಥದ್ದು ದೇಶಸ್ಥ ಬ್ರಾಹ್ಮಣರು ಅಂತ ಇದ್ದಾರಲ್ಲ, ಆ ವರ್ಗಕ್ಕೆ ಸೇರಿದವರು ಅವರು. ನಮ್ಮ ಕಡೆ ಬ್ರಾಹ್ಮಣರು ಸರ್ವೇ ಜನೋ ಸುಖಿನೋ ಭವಂತು ಅಂತಾರೆ. ನಮ್ಮ ಹಳೆ ಕರ್ನಾಟಕದ ಭಾಗದ ನಮ್ಮ ಬ್ರಾಹ್ಮಣ ಸಮಾಜ ಸರ್ವೇ ಜನೋ ಸುಖಿನೋ ಭವಂತು ಅಂತಕ್ಕಂತ ಹೇಳೋರು. ಇವರೇನಿದ್ದಾರೆ, ಇವರು ನಮ್ಮ ಭಾಗದ ಬ್ರಾಹ್ಮಣರಲ್ಲ. ಇವರು ಮಹಾರಾಷ್ಟ್ರ ಭಾಗದ ಪೇಶ್ವೆಗಳೇನಿದ್ರು ಆ ವಂಶಕ್ಕೆ ಸೇರಿದಂಥವ್ರು ಇವರು. ಅವರಿಗೆ ಸಂಸ್ಕೃತಿ ಇಲ್ಲ, ಸಂಸ್ಕೃತಿ ಬೇಕಿಲ್ಲ. ದೇಶ ಒಡೆಯತಕ್ಕಂಥದ್ದು, ಕುತಂತ್ರದ ರಾಜಕಾರಣ ಮಾಡ್ತಕ್ಕಂಥದ್ದು, ದೇಶಭಕ್ತಿ ಅಂತಕ್ಕಂಥ ಹೆಸರಿನಲ್ಲಿ ದೇಶಕ್ಕೆ ಕೊಡುಗೆ ಕೊಟ್ಟಂಥವ್ರನ್ನ ಮಾರಣಹೋಮ ಮಾಡ್ತಕ್ಕಂಥದ್ದು ಈ ಪ್ರವರ್ಗದಿಂದ ಬಂದಿರತಕ್ಕಂಥವ್ರು. ಇವತ್ತು ವೀರಶೈವ ಸಮಾಜಕ್ಕೂ ಹೇಳ್ತೇನೆ, ಒಕ್ಕಲಿಗ ಸಮಾಜಕ್ಕೂ ಹೇಳ್ತೇನೆ, ಹಿಂದುಳಿದವ್ರಿಗೂ ಹೇಳ್ತೇನೆ, ದಲಿತರಿಗೂ ಹೇಳ್ತೇನೆ, ಬಿಜೆಪಿಯ ಈ ಹುನ್ನಾರ ಏನಿದೆ, ಕರ್ನಾಟಕದ ಜನ ಈ ಬಿಜೆಪಿಯ RSSನ ಕುತಂತ್ರಕ್ಕೆ ಮರಳಾಗಬೇಡಿ.